ಬರೋಬ್ಬರಿ 16 ನೌಕರಿಯನ್ನ ಬಿಟ್ಟ ಯುವತಿ ಕೊನೆಗೂ IPS ಅಧಿಕಾರಿ. ಇದೇ ಹೊತ್ತಿನ ವಿಶೇಷ. ನಾನು ಮಹಾಂತೇಶ್. ಇವತ್ತಿನ ದಿನಮಾನಗಳಲ್ಲಿ ಒಂದೇ ಒಂದು ಸರ್ಕಾರಿ ನೌಕರಿ ಸಿಗೋದಕ್ಕೆ ಇಂದಿನ ಯುವಜನತೆ ಬಹಳಷ್ಟು ಹೆಣಗಾಡ್ತಾರೆ, ಬಹಳಷ್ಟು ಪರದಾಡ್ತಾರೆ. ಯಾಕೋ ಏನೋ ನಮ್ಮ ಅದೃಷ್ಟನೇ ಸರಿ ಇಲ್ಲ, ಗೌರ್ಮೆಂಟ್ ಬಿಡಿ, ಒಂದು ಖಾಸಗಿಯಾಗಿ ಒಂದು ನೌಕರಿಯನ್ನು ತಗೊಳ್ಳೋದಕ್ಕೂ ಕೂಡ ಬಹಳಷ್ಟು ಕಷ್ಟಪಡ್ತಾರೆ. ಅಂತಹ ಒಂದು ದಿನಮಾನಗಳಲ್ಲಿ ಓರ್ವ ಮಹಿಳೆ ಬರೋಬ್ಬರಿ 16 ನೌಕರಿಗಳು ಸಿಕ್ಕರೂ ಕೂಡ ಅದಕ್ಕೆ ಹೋಗದೆ ನಾನು UPSCಯೇ ಪಾಸ್ ಆಗ್ತೀನಿ, ನಾನು IPS ಅಧಿಕಾರಿಯೇ ಆಗ್ತೀನಿ ಅನ್ನುವಂತಹ ಛಲವನ್ನು ತೊಟ್ಟು ಇವತ್ತು ಖಡಕ್ IPS ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾರೆ. ಅವರ ಹೆಸರು ತೃಪ್ತಿ ಭಟ್. ತೃಪ್ತಿ ಭಟ್ ಮೂಲತಃ ಉತ್ತರಾಖಂಡ ರಾಜ್ಯದವರು. ನಿಮಗೆಲ್ಲ ಗೊತ್ತಿರ್ಬೋದು, ಉತ್ತರಾಖಂಡ ರಾಜ್ಯ ಹಿಮಾಲಯದ ಅಂಚಿನಲ್ಲಿ ಬರುವಂತಹ ಒಂದು ರಾಜ್ಯ. ಆ ರಾಜ್ಯದ ತೃಪ್ತಿ ಭಟ್ ಎನ್ನುವಂತಹ ಈ ಮಹಿಳೆ ಶಾಲಾ ಕಾಲೇಜಿನ ದಿನಗಳಿಂದಲೇ ಬಹಳಷ್ಟು ಚುರುಕಾಗಿರ್ತಾರೆ. ಒಂದು ಸಲ 9ನೇ ತರಗತಿಯಲ್ಲಿರುವಾಗ ಅವರಿಗೆ ಅಬ್ದುಲ್ ಕಲಾಂ ಅವರ ಭೇಟಿಯ ಒಂದು ಅದೃಷ್ಟ ಸಿಗುತ್ತೆ. ಅವರನ್ನ ಭೇಟಿ ಮಾಡಿದಂಥ ತೃಪ್ತಿ ಭಟ್ ಏನೋ ಅಬ್ದುಲ್ ಕಲಾಂ ಅವರು ಮಾಜಿ ರಾಷ್ಟ್ರಪತಿ, ನಿಮಗೆಲ್ಲ ಗೊತ್ತಿರ್ಬೋದು. ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಅವರನ್ನ ಆ ಮಗುವನ್ನು ಭೇಟಿ ಮಾಡಿದಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ಅಭಿನಂದಿಸ್ತಾರೆ, ಅಥವಾ ಏನೋ ಒಂದು ಪ್ರಶಸ್ತಿಯನ್ನು ಅವಳಿಗೆ ಪ್ರದಾನ ಮಾಡಿರ್ತಾರೆ. ಆ ಸಂದರ್ಭವನ್ನು ಅವರು ನೆನಪಲ್ಲಿ ಇಟ್ಕೊಂಡಂತಹ ತೃಪ್ತಿ ಭಟ್ ಏನು ಮಾಡ್ತಾರೆ, ನಾನು ಕೂಡ ಅಬ್ದುಲ್ ಕಲಾಂನಂತೆ ಆಗದಿದ್ದರೂ ಕೂಡ ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು, ಈ ದೇಶ ಸೇವೆಯಲ್ಲಿ ನಾನು ತೊಡಗಿಕೊಳ್ಬೇಕು ಅನ್ನುವಂಥ ಮನಸ್ಸನ್ನು ಮಾಡಿದಂಥ ತೃಪ್ತಿ ಭಟ್ ಹಾಗೆ ಓದ್ತಾ ತನ್ನ ಪ್ರತಿಭಾ ಪ್ರದರ್ಶನವನ್ನು ಮಾಡ್ತಾ ಇಸ್ರೋ ಸೇರಿದಂತೆ NTPC ಹೀಗೆ ಬಹಳಷ್ಟು ಖಾಸಗಿ ಮತ್ತು ಸರ್ಕಾರಿ ನೌಕರಿಗಳನ್ನು ಪಡಿತಾ ಹೋಗ್ತಾರೆ. ಆದರೆ ಅವರ ಗುರಿ ಮಾತ್ರ ಇನ್ನೂ ಸಾಕಾರ ಆಗಿರೋದಿಲ್ಲ. ಅವರ ಗುರಿ ಇದ್ದದ್ದು ಮಾತ್ರ IPS ಅಧಿಕಾರಿ, ಅತ್ಯುನ್ನತ ದೇಶದ ಅತ್ಯುನ್ನತ ಹುದ್ದೆಗಳಂತ ಏನಿದೆ IPS, IAS, IRS ಈ ರೀತಿಯಾದಂಥ ಹುದ್ದೆಗಳಿಗೆ ಅವರು ಗುರಿಯನ್ನು ಇಟ್ಕೊಂಡಿರ್ತಾರೆ. ಕೊನೆಗೆ ಪ್ರಪ್ರಥಮ ಬಾರಿಗೆ ತಮ್ಮ ಫಸ್ಟ್ ಅಟೆಂಪ್ಟ್ನಲ್ಲಿ 2013ರಲ್ಲಿ ಅವರು UPSCಯನ್ನು ಬರೆದು ಒಳ್ಳೆಯ ರ್ಯಾಂಕಿನೊಂದಿಗೆ IPS ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ. ಅವರು ಕಂಡ ಕನಸು ಅವತ್ತು ಇಳಿರುತ್ತೆ. ಅವರು ಏನು ಹಿಂದೆ ಸಾಧಿಸ್ತಾರೆ, ಬರೋಬ್ಬರಿ 16 ನೌಕರಿಗಳು, ಅದ್ಯಾವುದನ್ನು ಅವರು ಕೂಡ ಗಮನ ಕೊಡೋದಿಲ್ಲ ಆ ಕಡೆಗೆ. ಅವರ ಗುರಿ ಇದ್ದದ್ದು IPS, ಆ ಗುರಿಯನ್ನು ಕೂಡ ಕೊನೆಗೆ ಸಾಧಿಸ್ತಾರೆ. ಯಾಕೆಂತ ಹೇಳಿದರೆ ಇವತ್ತು ಯುವಜನತೆ ಏನಂದರೆ ಬಹಳಷ್ಟು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸಾಧನೆ ಅನ್ನೋ ಕಡೆ ಹೋಗ್ತಾ ಇಲ್ಲ, ಕೇವಲ ಸ್ನೇಹ, ಪ್ರೀತಿ ಅಥವಾ ಚಟಗಳು ಅನ್ನುವ ಗೋಜಿಗೆ ಹೋಗುವಂತಹ ದಿನಮಾನಗಳಲ್ಲಿ ಈ ತೃಪ್ತಿ ಭಟ್ಟಿನ ಸ್ಟೋರಿ ಬಹಳಷ್ಟು ದಿನಗಳ ಹಿಂದೆ ನಡೆದದ್ದು. ಅಂದರೆ 2013ರಲ್ಲಿ ಅವರು UPSCಯನ್ನು ಪಾಸ್ ಮಾಡಿ IPS ಅಧಿಕಾರಿಯಾಗಿದ್ದಾರೆ. ಇವತ್ತು ಅವರು ಪ್ರಸ್ತುತವಾಗಿ ಡೆಹ್ರಾಡೂನ್ನಲ್ಲಿ SP ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಎಷ್ಟು ದಿನಗಳಾದರೂ ಕೂಡ ಇಂತಹ ಕೆಲವೊಂದಿಷ್ಟು ದೃಶ್ಯಗಳು ಅಥವಾ ಇಂತಹ ಕೆಲವೊಂದಿಷ್ಟು ಮಾದರಿ ವ್ಯಕ್ತಿಗಳು ಎಂದೆಂದಿಗೂ ಕೂಡ ಅವರು ಮಾದರಿಯಾಗಿಯೇ ನಿಲ್ತಾರೆ. ಈ ರೀತಿಯಾದಂತಹ ಇವರು ಮಹಿಳೆಯನ್ನು ಅದೆಷ್ಟೋ ಜನ ಯುವತಿಯರು ಮಾದರಿಯಾಗಿ ತಗೊಂಡು ಇವತ್ತು ತಮ್ಮ ದಾರಿ ಇವರು ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ. ಇವರ ಪತಿ ಕೂಡ ಇವತ್ತು IRS ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ಗೆ ಸೇರಿದಂಥವರು. ಅವರು ಕೂಡ ಇವರ ಜೊತೆಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಒಟ್ಟೊಟ್ಟಿಗೆ ಸುಂದರವಾದಂತಹ ಸಂಸಾರದ ಜೊತೆಗೆ ಇಬ್ಬರು ಕೂಡ ದೇಶ ಸೇವೆಯಲ್ಲಿ ತೊಡಗಿದಂತಹ ಜೋಡಿ ಕೂಡ ಆಗಿ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗಾಗಿ ತೃಪ್ತಿ ಭಟ್ ಇತರ ಯುವತಿಯರು ಕೂಡ ಮಾದರಿ ಅಂದರೆ ತಪ್ಪಾಗುವುದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ TV. ಇದು ಸಾಮಾಜಿಕ ಚಿಲುಮೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.